ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ನೀವು ನೋಡ್ತಾ ಇದ್ದೀರಾ ಮುದ್ದುರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ಅಡಿಕೆ ತೋಟಕ್ಕೆ ಕೋಳಿ ಗೊಬ್ಬರ ಹಾಕ್ಬೋದಾ, ಈ ಕೋಳಿ ಗೊಬ್ಬರ ಹಾಕೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಡಿಕೆ ತೋಟಕ್ಕೆ, ಮತ್ತು ಕೋಳಿ ಗೊಬ್ಬರನ ಯಾವ ರೀತಿ ಹಾಕಬೇಕು, ಮತ್ತು ಕೋಳಿ ಗೊಬ್ಬರ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ಆ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್. ಬನ್ನಿ, ಹಾಗಿದ್ದರೆ ವಿಡಿಯೋನ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಅಡಿಕೆ ತೋಟಕ್ಕೆ ಕೋಳಿ ಗೊಬ್ಬರನ ಹಾಕ್ಬೋದಾ ಬೇಡವಾ ಅಂತ ತಿಳಿಸಿಬಿಡ್ತೀನಿ. ಹೌದು ಫ್ರೆಂಡ್ಸ್, ಅಡಿಕೆ ತೋಟಕ್ಕೆ ಕೋಳಿ ಗೊಬ್ಬರನ ನೀವು ಹಾಕ್ಬೋದು. ಈ ಕೋಳಿ ಗೊಬ್ಬರ ಹಾಕೋದ್ರಿಂದ ಏನೆಲ್ಲ ಯೂಸ್ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಒಂದೊಂದಾಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗಿದ್ದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಅಡಿಕೆ ತೋಟ ಇರುವಂಥ ಎಲ್ಲ ರೈತರಿಗೂ ಒಂದು ಎಕರೆಗೆ ಎಷ್ಟು ಗೊಬ್ಬರ ಬೇಕಾಗುತ್ತೆ ಅಂತ ಗೊತ್ತೇ ಇರುತ್ತೆ. ನೀವು ಅಷ್ಟು ಗೊಬ್ಬರನ ಮೊದಲಿಗೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಕೋಳಿ ಫಾರಮ್ಗೆ ಹೋಗಿ ಎರ್ಸ್ಕೊಂಡು ಬಂದು, ನಿಮಗೆ ಅಡಿಕೆ ತೋಟದಲ್ಲಿ ತುಂಬಿ ಹಾಕಂಗೆ ಹತ್ರ ಆಗಂಗೆ ಒಂದೊಂದು ಗುಂಪಿಯಾಗಿ ಕೆಡಕ್ಯಂತ ಹೋಗಬೇಕು. ಅಡಿಕೆ ತೋಟಕ್ಕೆ ಕೋಳಿ ಗೊಬ್ಬರ ಹಾಕೋದ್ರಿಂದ ಅಡಿಕೆ ಫಸಲು ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಅಡಿಕೆ ಮರನೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕಾಗಿ ನೀವು ಕೋಳಿ ಗೊಬ್ಬರನ ಹಾಕಬೇಕಾಗುತ್ತೆ. ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನೀವು ಸಗಣಿ ಗೊಬ್ಬರವನ್ನು ಕೂಡ ಹಾಕ್ಬೋದು. ಈ ಸಗಣಿ ಗೊಬ್ಬರ ಇಲ್ಲ ಅನ್ನೋರು ಕೋಳಿ ಗೊಬ್ಬರನ ಹಾಕ್ತಾರೆ. ನೀವು ಕೋಳಿ ಗೊಬ್ಬರವನ್ನು ಯಾವ ರೀತಿ ಹಾಕಬೇಕಂದ್ರೆ, ಒಂದೊಂದೇ ಅಡಿಕೆ ಮರಕ್ಕೆ ಕೂಡ ಹಾಕ್ಬೋದು, ಅಥವಾ ಬೀದಿ ತುಂಬನೂ ಹಾಕ್ಬೋದು. ಒಂದೊಂದೇ ಮರಕ್ಕೆ ಹಾಕಿದರೆ ಏನಾಗುತ್ತೆ ಅಂದರೆ, ಆ ಒಂದೊಂದೇ ಮರಕ್ಕೆ ಹಾಕಿದಂಥ ಗೊಬ್ಬರ ಅದು ಒಂದೇ ಮರಕ್ಕೆ ಸಿಗುತ್ತೆ. ಆದರೆ ಬೀದಿ ತುಂಬ ಹಾಕಿದರೆ ಹೊಲಕ್ಕೆಲ್ಲ ಕೋಳಿ ಗೊಬ್ಬರ ಸಿಗುತ್ತೆ, ಮತ್ತು ನಿಮಗೆ ಅಡಿಕೆ ಫಸಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೋಳಿ ಗೊಬ್ಬರ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ಕೊಂಡು ಬನ್ನಿ. ನೀವು ಕೋಳಿ ಗೊಬ್ಬರವನ್ನು ಒಂದೊಂದೇ ಮರಕ್ಕೆ ಹಾಕಿದರೂ ಕೂಡ, ಅಥವಾ ಬೀದಿ ತುಂಬ ಹಾಕಿದರೂ ಕೂಡ ಈ ರೀತಿಯಾಗಿ ಕಂಪಲ್ಸರಿ ನೀರನ್ನು ಬಿಡಲೇಬೇಕು. ಯಾಕೆ ನೀರು ಬಿಡಬೇಕು ಅಂದರೆ, ಕೋಳಿ ಗೊಬ್ಬರ ತುಂಬಾ ಹೀಟಾಗಿರುತ್ತೆ, ಮತ್ತು ಬಿಸಿಲು ಕೂಡ ತುಂಬಾ ಹೀಟಾಗಿರುತ್ತೆ. ಅದಕ್ಕೆ ಕೋಳಿ ಗೊಬ್ಬರ ಹಾಕಿದ ಮೇಲೆ ಬೀದಿ ತುಂಬ ನೀರನ್ನು ಕಂಪಲ್ಸರಿಯಾಗಿ ಬಿಡಬೇಕು. ಈ ರೀತಿ ನೀರನ್ನು ಬಿಡೋದ್ರಿಂದ ಕೋಳಿ ಗೊಬ್ಬರ ಕರಗಿ ನಿಮ್ಮ ಹೊಲದಲ್ಲಿ ಇರುವಂಥ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ. ಕೋಳಿ ಗೊಬ್ಬರನ ಹೊಲ ತುಂಬ ಹಾಕಿದ ಮೇಲೆ ಈ ರೀತಿಯಾಗಿ ನೀರನ್ನು ಬಿಟ್ಟ ಮೇಲೆ ಹೊಲ ಅಷ್ಟು ನೆನೆದು ಹಸಿಯಾಗಿ ಅಡಿಕೆ ತೋಟನೂ ಕೂಡ ತುಂಬ ತಂಪಾಗಿರುತ್ತೆ. ನೀವು ಈ ರೀತಿಯಾಗಿ ನೀರನ್ನು ಬಿಟ್ಟ ಮೇಲೆ ಒಂದು ವಾರ ಕೂಡ ನೀರನ್ನು ಬಿಡೋ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋದ ವಿಶೇಷತೆ. ಕೋಳಿ ಗೊಬ್ಬರವನ್ನು ಯಾವ ರೀತಿ ಹಾಕಬೇಕು, ಹಾಕಿದ ಮೇಲೆ ಏನೆಲ್ಲ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.